ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಇದಕ್ಕೆ ನೇಸಲ್ ಸಲೈನ್ ವಾಶ್ ಅಂತ ಹೇಳ್ತಾರೆ. ಬೇಸಿಕಲಿ ನಿಮ್ಮ ಮೂಗಲ್ಲಿ ಇರುವ ಪ್ಯಾಸೇಜಸ್ ಅಂಡ್ ಸೈನಸ್ ನ ಉಪ್ಪು ನೀರು ಯೂಸ್ ಮಾಡ್ಕೊಂಡು ಸ್ವಲ್ಪ ಪ್ರೆಷರ್ ಹಾಕಿ ಕ್ಲೀನ್ ಮಾಡೋದು. ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಇದೇ ತರದ ಸೈಂಟಿಫಿಕ್ ಜನರಲ್ ಹೆಲ್ತ್ ಅಂಡ್ ಫಿಟ್ನೆಸ್ ಟಿಪ್ಸ್ ಕನ್ನಡದಲ್ಲಿ ಬೇಕಾದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ. ಫಸ್ಟ್ ಆಫ್ ಆಲ್ ಇದು ಮಾಡೋದ್ರಿಂದ ಬೆನಿಫಿಟ್ ಏನಂದ್ರೆ ನಿಮ್ಮ ಮೂಗಿನ ಕೂದಲಿರೋ ಡಸ್ಟ್ ಅಂಡ್ ಏನಾದ್ರೂ ಬ್ಲಾಕೇಜಸ್ ಆಗಿದ್ರೆ ಅಲರ್ಜೀಸ್ ಇಂದ ಕಮ್ಮಿ ಆಗುತ್ತೆ. ಬಟ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ರೆಗ್ಯುಲರ್ ಟ್ಯಾಪ್ ವಾಟರ್ ನ ಯೂಸ್ ಮಾಡಬೇಡಿ. ಸ್ಟೆರೈಲ್ ಆರ್ ಡಿಸ್ಟಿಲ್ ವಾಟರ್ ನೇ ಯೂಸ್ ಮಾಡಬೇಕು. ಇಲ್ಲಾಂದ್ರೆ ಸಿಂಪಲ್ ಆಗಿ ನೀರನ್ನ ಬಿಸಿ ಮಾಡಬೇಕು, ಒಂದು 5 ನಿಮಿಷ ಕೂಲ್ ಮಾಡಿ ಅದಾದ್ಮೇಲೆ ಉಪ್ಪು ಜೊತೆ ಮಿಕ್ಸ್ ಮಾಡಿ ಯೂಸ್ ಮಾಡಬೇಕು. ಯಾಕಂದ್ರೆ ಟ್ಯಾಪ್ ವಾಟರ್ ಅಲ್ಲಿ ಅಮೀಬಾ ಇರಬಹುದು ವಿಚ್ ಕ್ಯಾನ್ ಕಾಸ್ ಸೀರಿಯಸ್ ಬ್ರೈನ್ ಇನ್ಫೆಕ್ಷನ್. ಸೊ ದಯವಿಟ್ಟು ಕ್ಲೀನ್ ನೀರನ್ನೇ ಯೂಸ್ ಮಾಡಿ. ಅಕಸ್ಮಾತ್ ಜಾಸ್ತಿ ಬ್ಲಾಕೇಜ್ ಇದ್ರೆ ದಯವಿಟ್ಟು ಜಾಸ್ತಿ ಪ್ರೆಷರ್ ಹಾಕಕ್ ಹೋಗಬೇಡಿ. ಯಾಕಂದ್ರೆ ಇದು ನಿಮ್ಮ ಕಿವಿಯನ್ನ ಎಫೆಕ್ಟ್ ಮಾಡಬಹುದು ಅಂಡ್ ಇಯರ್ ಡ್ರಮ್ ಡ್ಯಾಮೇಜ್ ಆಗಬಹುದು. ಅಂಡ್ ಆಲ್ಸೋ ಆಕ್ಟಿವ್ ನೋಸ್ ಇನ್ಫೆಕ್ಷನ್ ಇದ್ರೇನು ದಯವಿಟ್ಟು ಇದನ್ನ ಯೂಸ್ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಇದು ಲಾಂಗ್ ಟರ್ಮ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಈ ತರದ ಫ್ಯಾನ್ಸಿ ವಿಡಿಯೋಸ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಟ್ರೈ ಮಾಡೋ ಬದಲು ಒಂದೊಳ್ಳೆ ENT ನ ಕನ್ಸಲ್ಟ್ ಮಾಡಿ ಅವ್ರು ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡಿ. ಅಂಡ್ ಸ್ನೇಹಿತರೆ, ಯಾರು ನಿಮ್ಮ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ನೋಡಿ ಫ್ಯಾನ್ಸಿ ಥಿಂಗ್ಸ್ ಅನ್ನ ಟ್ರೈ ಮಾಡ್ತಾರಲ್ಲ ಅವರಿಗೆ ವಿಡಿಯೋನ ಈಗಲೇ ಶೇರ್ ಮಾಡಿ.